ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಚಿಕ್ಕ ಕೆಲಸ ಹೇಳ್ತೀನಿ, ಅದು ಮಾಡ್ಬೇಕು. ನೀವು ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಫಸ್ಟು ನೀವು ಮಲಗಿದ್ದೀರೋ ಇಲ್ಲ ಹಿಂಗೆ ಬೆಂಡಾಗಿ ಕೂತಿದ್ದೀರೋ ಇಲ್ಲ ವರ್ಕೊಂಡು ಕೂತಿರೋ ಅದು ಬೇಡ, ನನಗೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಕೂತ್ಕೊಂಡ್ರೆ ಸ್ಟ್ರೈಟಾಗಿ ಇವಾಗ ಈ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಈ ಸೋಮಾರಿತನ ಅನ್ನೋದು ಯಾವ ಮಟ್ಟಿಗೆ ಕಾಡ್ತಿದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಕೆಲಸ ಮಾಡೋದಕ್ಕೂ 1 ಅವರ್ 2 ಅವರ್ 3 ಅವರ್ ಅಂದ್ಕೊಂಡು ಪೂರ್ತಿ ದಿವಸನೇ ವೇಸ್ಟ್ ಮಾಡ್ತಿದ್ದೀರಾ ಹೊರತು ಆ ಸೋಮಾರಿತನ ಅನ್ನೋದು ಮಾತ್ರ ಸಾಯಿಸ್ತಿಲ್ಲ ನೀವು. ಆ ಸೋಮಾರಿತನ ಅನ್ನೋದು ಕಂಪ್ಲೀಟು ನಿಮ್ಮ ಲೈಫಲ್ಲಿ ಇದು ಚಿಕ್ಕದೇ ಇರ್ಬೋದು. ಆ ಸೋಂಬೇರಿತನ ಅನ್ನೋದು ಎಷ್ಟು ಮಟ್ಟಿಗೆ ನಿಮ್ಮ ಲೈಫ್ ಕಾಡ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಸ್ಟಡೀಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಲೈಫ್ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಈ ಸೋಮಾರಿತನ ಕಂಪ್ಲೀಟಾಗಿ ನಿಮ್ಮ ಲೈಫ್ನೇ ನಾಶ ಮಾಡ್ತಾ ಇದೆ. ನಾನು ಸುಮಾರು ಜನ ಸ್ಟೂಡೆಂಟ್ಸ್ನ ನೋಡ್ತಾ ಇದ್ದೀನಿ. ಅವರು ಎಷ್ಟು ಚೆನ್ನಾಗಿ ಓದ್ತಿದ್ದವರು ಈ ಸೋಮಾರಿತನ ಅಳವಡಿಸ್ಕೊಂಡು ಮೊಬೈಲ್ ಹಿಡ್ಕೊಂಡು ಕಂಪ್ಲೀಟಾಗಿ ತಮ್ಮ ಲೈಫ್ನೇ ಹಾಳು ಮಾಡ್ಕೊಬಿಟ್ಟಿದ್ದಾರೆ. ಇವತ್ತು ನಿಮಗೆ ಈ ಸೋಮಾರಿತನದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ ಅಂತ ಹೇಳಿದ್ರೆ ಜಾಸ್ತಿ ಕೊರಿಯಕ್ಕೆ ಹೋಗಲ್ಲ. ಒಂದು ಸಿಂಪಲ್ ಪಾಯಿಂಟ್ಸ್ಗಳು, ಪವರ್ಫುಲ್ ಪಾಯಿಂಟ್ಸ್ಗಳು ಹೇಳ್ತೀನಿ. ಇದನ್ನು ಅಳವಡಿಸ್ಕೊಂಡ್ರೆ ನೀವು ಡೆಫಿನೆಟಾಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಬಂದ್ಬಿಟ್ಟು ಇಲ್ಲಿ ಇದನ್ನು ವೀಡಿಯೋ ಕಂಪ್ಲೀಟಾಗಿ ನೋಡೋರು ಮಾತ್ರ ವೀಡಿಯೋ ನೋಡಬೇಕು. ಇಲ್ಲಿ ಅರ್ಧಂಬರ್ಧ ನೋಡ್ಬಿಟ್ಟು ಸಡನ್ನಾಗಿ ಬೇರೆ ವೀಡಿಯೋ ನೋಡೋರು ಈ ಸೋಮಾರಿತನ ವೀಡಿಯೋನ ನೋಡಬೇಡಿ. ನೀವು ಡೆಫಿನೆಟಾಗಿ ನೀವು ದೊಡ್ಡ ಸೋಂಬೇರಿಗಳು. ನೀವು ಸೋಂಬೇರಿಗಳು ಯಾರ್ಯಾರು ಇದ್ದೀರೋ ದಯವಿಟ್ಟು ಈ ವಿಡಿಯೋಗಳನ್ನ ನೋಡೋಕೆ ಹೋಗಬೇಡಿ. ಬ್ಲಾಗಿಂಗ್ ಇರುತ್ತೆ, ಕಾಮಿಡಿ ಇರುತ್ತೆ, ಮತ್ತೊಂದು ಇರುತ್ತೆ, ಅದನ್ನ ಹೋಗಿ ನೋಡೋಗಿ. ನನಗೆ ಇಲ್ಲಿ ಸೀರಿಯಸ್ ಆಗಿರೋರು ಮಾತ್ರ, ಸೀರಿಯಸ್ ಆಗಿ ಲೈಫ್ ಚೇಂಜ್ ಮಾಡ್ಕೊಳ್ಳೋರು ಮಾತ್ರ ಈ ವಿಡಿಯೋ ನೋಡಬೇಕು. ಎಂತಕ್ಕಂತ ಹೇಳಿದ್ರೆ, ಈ ಸೋಮಾರಿತನ ಅನ್ನೋದು ನಿಮ್ಮನ್ನ ಸಾಯಿಸ್ತಾ ಇದೆ. ಅದು ಪ್ರತಿ ಒಂದೊಂದು ಹಂತದಲ್ಲೂ, ಒಂದೊಂದು ಕ್ಷೇತ್ರದಲ್ಲೂ ನಿಮ್ಮನ್ನ ಸಾಯಿಸ್ತಾ ಇದೆ. ಯಾವುದೇ ಕೆಲಸಗಳನ್ನ ಮಾಡಕ್ ಬಿಡ್ತಾ ಇಲ್ಲ. ಬನ್ನಿ, ಈ ಸೋಮಾರಿತನನ ಫಸ್ಟ್ ಇದನ್ನ ಹೆಂಗೆ ನಿಮ್ಮ ಲೈಫಲ್ಲಿ ಕಿತ್ತು ಬಿಸಾಕೋದು. ಇದೊಂದು ಕಿತ್ತು ಬಿಸಾಕ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಏನಂತಾರೆ ಸಾಧಿಸೋದಿರಲಿ, ನುಗ್ತಾ ಇರ್ತೀರ ಹಂಗೆ. ನೀವು ಯಾವುದೇ ಕ್ಷೇತ್ರ ಆಗಿರಲಿ ನುಗ್ತಾ ಇರ್ತೀರ. ಜಾಸ್ತಿ ಏನಂತಾರೆ ಒಂಥರ ಯಾವಾಗಲೂ ಈ ಸತ್ತು ಹೆಣಗಳು ಕೂತಿರ್ತಾರಲ್ಲ, ಆ ರೀತಿ ಆಗೋಗಿದ್ದಾರೆ ಎಷ್ಟೊಂದು ಜನ. ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ ಅವ್ರಿಗೆ. ಇಲ್ಲಿ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ಸೋಮಾರಿತನ ಹೋಗ್ಸೋದಕ್ಕೆ ನಿಮ್ಮ ರೂಮಲ್ಲಿ ಏನೇನು ಈ ಕಚಡ ಐಟಮ್ಸ್ಗಳು ಇಟ್ಟಿದ್ದೀರೋ, ಬೇಡದಿರೋ ವಸ್ತುಗಳು ಇಟ್ಟಿದ್ದೀರೋ, ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಡಿ. ಈ ಫಸ್ಟ್ ಪಾಯಿಂಟ್ ನೀವು ಪಾಲಿಸಲೇಬೇಕು. ಆಮೇಲೆ ಮುಂದಿನ ಪಾಯಿಂಟ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿ. ಫಸ್ಟ್ ನಿಮ್ಮ ರೂಮಲ್ಲಿ ನೀವಿರೋ ಈ ಸ್ಥಳದಲ್ಲಿ ಏನಿದೆ, ಈ ಯಾವುದಾದ್ರು ಏನಂತ ಬೇಡದಿರೋ ಬಾಟ್ಲುಗಳಾಗಿರ್ಬೋದು, ಗಲೀಜ್ ಐಟಮ್ಸ್ಗಳಾಗಿರ್ಬೋದು, ಮತ್ತೆ ಫುಲ್ಲು ಗಬ್ಬಾಗಿ ಏನೇನು ಇಟ್ಕೊಂಡಿದ್ದೀರೋ ನಿಮ್ಮ ಅಟ್ಮಾಸ್ಫಿಯರ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಇವತ್ತು ಫುಲ್ಲು ಕ್ಲೀನ್ ಮಾಡಿಕೊಂಡು ಅಲ್ಲಿ ಏನಿರಬೇಕು ಅಂತ ಹೇಳಿದ್ರೆ, ಬರೀ ಬುಕ್ಸು, ನಿಮ್ಗೆ ಯೂಸ್ಫುಲ್ ಥಿಂಗ್ಸ್ಗಳು, ಮತ್ತು ಕೆಲವೊಂದು ಮೋಟಿವೇಶ್ನಲ್ ಯಾವ್ದಾದ್ರು ಒಂದು ಫೋಟೋನೋ, ಅಥವಾ ಏನಂತಾರೆ ನಿಮ್ಗೆ ಯಾವುದು ಎಜುಕೇಷನ್ ಯೂಸ್ ಆಗುತ್ತೋ ಅಥವಾ ನಿಮ್ಮ ವರ್ಕ್ ಲೈಫ್ಗೆ ಏನು ಯೂಸ್ ಆಗುತ್ತೋ ಅದನ್ನು ಮಾತ್ರ ಇರಬೇಕು ಹೊರತು ನಾವು ವೇಸ್ಟ್ ಥಿಂಗ್ಸ್ ಎಲ್ಲ ಕಿತ್ತು ಬಿಸಾಕಬೇಕು. ಯಾವ ಕಡೆ ತಿರುಗಿದ್ರು ಬರೀ ನಿಮಗೆ ಏನಂತಾರೆ ನೀಟಾಗಿ ಕಾಣಿಸ್ಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಅದು ಯೂಸ್ಫುಲ್ ಥಿಂಗ್ಸ್ ಇರಬೇಕು. ಅದು ನೋಡಿದ ತಕ್ಷಣ ಅಲ್ಲಿ ಏನೋ ಒಂದು ಕೆಲಸ ಇದೆ, ಅದರಿಂದ ನನಗೇನೋ ಯೂಸ್ಫುಲ್ ಇದೆ ಅನ್ನೋ ಮಟ್ಟಕ್ಕೆ ಮಾತ್ರ ನಿಮ್ಮ ರೂಮ್ ನಿಡ್ಕೋಬೇಕು ಹೊರತು ಫುಲ್ ಗಬ್ಬಾಗಿ ಎಲ್ಲ ನಿಮ್ಗೆ ಇಷ್ಟ ಬಂದಂಗೆ ರೂಮ್ ನಿಡ್ಕೊಂಡಿತ್ತು ಅಂತ ಹೇಳಿದ್ರೆ ನಿಮ್ಮ ದೇಹನೂ ಅದೇ ಮಟ್ಟಕ್ಕೆ, ನೀವು ಅಲ್ಲೇ ಇರ್ತೀರಾ, ನಿಮ್ಮ ದೇಹನೂ ಅಲ್ಲೇ ಇರುತ್ತೆ, ನಿಮ್ಮ ಮೈಂಡು ಅಲ್ಲೇ ಇರುತ್ತೆ, ಮುಂದೆ ಹೋಗೋದಕ್ಕೆ ಪ್ರಯತ್ನನೇ ಪಡಲ್ಲ. ಆ ಮಟ್ಟಿಗೆ ಸ್ಟಕ್ ಆಗ್ಬಿಡ್ತೀರಾ ನೀವು. ದಯವಿಟ್ಟು ಇದನ್ನು ಫಾಲೋ ಮಾಡಲೇಬೇಕು ನೀವು. ಏನು ಹೇಳಿ, ಫಸ್ಟ್ ಪಾಯಿಂಟು ಕಂಪ್ಲೀಟಾಗಿ ನಿಮ್ಮ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದು. ರೂಮ್ ಇಲ್ದಿರೋರು ಹಾಲಲ್ಲಿದ್ದರೆ ಹಾಲ್ನ ನೀಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಏನೇನು ಯೂಸ್ಫುಲ್ ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ. ನೀವು ಬರೀ ಸಿಂಗಲ್ ರೂಮಲ್ಲಿದ್ದರೆ ನಿಮ್ಗೆ ಏನೇನು ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ. ಗಲೀಜು ಮಾಡಿ ನಿಮ್ಮ ದೇಹನೂ ನಿಮ್ಮ ಮೈಂಡ್ನು ಗಲೀಜು ಮಾಡಬೇಡಿ. ಅದು ನೋಡಿದ ತಕ್ಷಣ ಏನೋ ಒಂದು ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತೆ. ಥೂ ಬೇಡ ಗುರು ಅನ್ನೋದು. ಇವಾಗ ಯಾವುದೋ ಒಂದು ಇದಿತ್ತು ಅನ್ಕೊಳ್ಳಿ, ಯಾವುದೋ ಒಂದು ವಸ್ತು ಬಿದೋಗಿತ್ತು ಅಂತ ಹೇಳಿದ್ರೆ ಅದನ್ನ ಎತ್ತಿ ನೀಟಾಗಿ ಅದನ್ನ ಅಲ್ಲಿಟ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಡ್ಬೇಕು. ಅದು ನೋಡಿದ ತಕ್ಷಣನೇ ಅದು ಬಿದ್ದಿದೆ ಅಂತ ಹೇಳ್ಬಿಟ್ಟು ನೀವು ಹಂಗೆ ಬಿದ್ದುಬಿಡ್ತೀರ. ಅದು ಬಿದ್ದಿದ್ರೆ ನನ್ನ ರೂಮೇ ಹಿಂಗಿದೆ, ನಾನು ಏಂತಕ್ಕೆ ನೀಟಾಗಿ ಇಡ್ಲಿ ಅಂದ್ಬಿಟ್ಟು ನೀವು ನೀಟಾಗಿರಲ್ಲ. ಆ ನೀಟ್ನೆಸ್ ಇಲ್ದಿರೋದ್ರಿಂದ, ಕ್ಲೆನ್ಲಿನೆಸ್ ಇಲ್ದಿರೋದ್ರಿಂದ ನಿಮ್ಮ ಮೈಂಡು ಡರ್ಟಿ ಆಗ್ತಿದೆ, ನಿಮ್ಮ ದೇಹನೂ ಡರ್ಟಿ ಆಗ್ತಿದೆ. ನಿಮ್ಗೆ ಯಾವುದೇ ಕೆಲಸ ಮಾಡೋದಕ್ಕೂ ಮೂಡ್ ಬರ್ತಿಲ್ಲ. ಇದು ಸಿಂಪಲ್ ಥಿಂಗ್ ಇರ್ಬೋದು, ಬಟ್ ಪವರ್ಫುಲ್ ಥಿಂಗು. ಇದನ್ನ ನೀವು ಒಂದು ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರೆ, ಇವತ್ತೇ ಯಾರ್ಯಾರು ನಿಮ್ಮ ರೂಮ್ನ ಗಬ್ಬಾಗಿ ಇಟ್ಕೊಂಡಿರೋ, ಬೇಡದಿರೋ ವಸ್ತುಗಳನ್ನೆಲ್ಲ ಇಟ್ಕೊಂಡಿರೋ ಅದನ್ನೆಲ್ಲ ಆಚೆ ಕಡೆ ಬಿಸಾಕ್ಬಿಟ್ಟು ಫಸ್ಟು ಅದನ್ನ ನೀಟ್ ಮಾಡ್ಕೊಂಡು ನಿಮ್ಮ ಮೈಂಡ್ನ, ನಿಮ್ಮ ದೇಹನ, ನಿಮ್ಮ ರೂಮ್ನ ಕ್ಲೀನ್ ಮಾಡ್ಕೊಳ್ಳಿ. ನೀವಿರೋ ಸ್ಥಳನ ಕ್ಲೀನ್ ಮಾಡ್ಕೊಳ್ಳಿ. ನಾನು ಬರೀ ರೂಮ್ ಅಂತ ಹೇಳ್ತಿಲ್ಲ, ಯಾವುದೇ ಸ್ಥಳದಲ್ಲಿರಲಿ ಅದನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡು ಬೇಕಿರೋ ವಸ್ತುಗಳನ್ನ ಮಾತ್ರ ಇಟ್ಟು ಬೇಡದಿರೋ ವಸ್ತುಗಳನ್ನೆಲ್ಲ ಕಿತ್ತು ಬಿಸಾಕಿ. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ನೀವು ತಿನ್ನೋ ಊಟ. ಆಯ್ತಾ, ನಾನು ಕೆಲವೊಂದು ನನ್ನ ವಿಡಿಯೋಸ್ಗಳಲ್ಲಿ ತಿನ್ನೋದ್ರ ಬಗ್ಗೆ ತುಂಬ ಕಡಿಮೆ ಮಾತಾಡ್ತೀನಿ, ಬಟ್ ಇವತ್ತು ತಿನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತಿನ್ನೋದು ಒಂದು ಮುಖ್ಯವಾದ ಪಾಯಿಂಟು. ಯಾವ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮ್ಮ ಸೋಮಾರಿತನ ಏಂತಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ತಿನ್ನೋದ್ರಿಂದನೇ ಜಾಸ್ತಿ ಬರ್ತಿರೋದು.
ಇವಾಗ ಹೆಂಗೆ ನೀವು ರೂಮ್ನ ನೀಟಾಗಿ ಇಟ್ಟಿರಲ್ವೋ ಅದೇ ರೀತಿ ನೀವು ಹೊಟ್ಟೆ ನೀಟಾಗಿ ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ವರ್ಕೇ ಆಗಲ್ಲ. ಅದು ಚೆನ್ನಾಗಿ ದನ ತಿಂದಂಗೆ ತಿಂದ್ಬಿಟ್ಟು ಹೋಗಿ ಬಟ್ ಅಂತ ಬೆಡ್ ಮೇಲೆ ಬಿತ್ಕೊಳ್ಳೋದು, ಇಲ್ಲಾಂದ್ರೆ ಹೋಗಿ ಸೋಫಾ ಮೇಲೆ ಕೂತ್ಕೊಳ್ಳೋದು, ಇಲ್ಲ ಯಾವ ಚೇರ್ ಮೇಲೆ ಕೂತ್ಕೊಳ್ಳೋದು, ಟಕ್ ಅಂತ ಮೊಬೈಲ್ ಹಿಡ್ಕೊಬಿಟ್ರೆ ಸ್ವರ್ಗಕ್ಕೆ ಕಿಚ್ಚಂದ ಸರ್ವಜ್ಞ ಅನ್ನೋ ರೀತಿ ಕೂತ್ಕೊಬಿಡ್ತೀರ. ಹಂಗ್ ಕೂತ್ಕೊಂಡ್ರೆ ನಿಮ್ಮ ದೇಹ ಆಕ್ಟಿವ್ ಆಗೋದು ಹೆಂಗೆ? ನೀವು ಮಾಡೋ ಕೆಲಸ ಮಾಡೋದು ಹೆಂಗೆ? ಇವಾಗ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಇಲ್ಲ ಯಾರೋ ಒಬ್ರು ಒಂದು ಕೆಲಸ ಹೇಳಿರ್ತಾರೆ, ಇಲ್ಲ ನಾವು ಯಾವುದೋ ಒಂದು ಕೆಲಸ ಮಾಡ್ಲೇಬೇಕು, ಇಲ್ಲ ಎಕ್ಸಾಮ್ಗೆ ಇನ್ನೊಂದು 3-4 ದಿವಸ ಇರುತ್ತೆ ಅಷ್ಟೇ, ಓದ್ಕೋಬೇಕು, ಇಲ್ಲ ಇಂಟರ್ವ್ಯೂಗೆ ನಾವು 1-2 ದಿವಸ ಇರುತ್ತೆ, ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಅದು ಮಾಡಬೇಕು. ಬಟ್ ನಮ್ಮ ಮೈಂಡ್ ಏನ್ ಹೇಳ್ತಾ ಇರುತ್ತೆ, ಚೆನ್ನಾಗಿ ಇವಾಗ ಏನೋ ಮನೇಲಿ ಮಾಡಿರ್ತಾರೆ ಚಿಕನ್ನೋ ಮಟನ್ನೋ ಮತ್ತೊಂದೋ ಮಗದೊಂದು, ಆಯ್ತಾ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಹೊರತು ಅದನ್ನ ಬಿಟ್ಟು ಹೊಟ್ಟೆ ಬಿಟ್ಟು ಗಂಟ್ಲುವರೆಗೂ ಬರೋವರೆಗೂ ಚೆನ್ನಾಗಿ ಬಂದು ತಿಂದು ನೀವು ಕೂತಿದ್ದ ಜಾಗದಲ್ಲಿ ಬಂದು ಕೂತ್ಕೊಂಡು ಮಲಗಿದ ಜಾಗದಲ್ಲಿ ಬಂದು ಮಲ್ಕೊಂಡ್ರೆ ನಿಮಗೆ ಮಾಡೋ ಕೆಲಸದ ಮೇಲೆ ಇಂಟ್ರೆಸ್ಟ್ ಆದ್ರೆ ಹೆಂಗ್ ಬರುತ್ತದು? ನೀವು ಅನ್ಬೋದು, ಗುರು ನಮ್ಮ ಊಟ ನಮ್ಮಿಷ್ಟ ಅಪ್ಪ ಅಂತ. ಅದಕ್ಕೆ ಗುರು ನಾನು ಹೇಳ್ತಿರೋದು ಇಲ್ಲಿ, ಯಾರ್ಯಾರು ಸೋಮಾರಿತನ ಕಿತ್ತು ಬಿಸಾಕ್ಬೇಕು ಅಂತಿದ್ದೀರೋ ಅಂಥವ್ರು ಮಾತ್ರ ಈ ವಿಡಿಯೋ ನೋಡಿ. ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ವಿಡಿಯೋನ ನೋಡಕ್ ಹೋಗ್ಬೇಡಿ. ನಾನು ಹೇಳೋದು ಒಂದೇ, ನಾನು ಮಾತಾಡೋದೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ. ಏಂತಕ್ಕಂತ ಹೇಳಿದ್ರೆ ಲೈಫ್ ಚೇಂಜ್ ಆಗ್ಬೇಕು ಇಲ್ಲಿ. ಸುಮ್ಮನೆ ಯಾವುದೋ ಸಿಂಪಲ್ ಪಾಯಿಂಟ್ಸ್ ಕೊಟ್ಟು ಯಾವುದೋ ಒಂದು ವಿಡಿಯೋ ಮಾಡಿ ನಾನು ವಿಡಿಯೋ ಮುಗಿಸೋದಕ್ಕೆ ಇಲ್ಲಿ ಮಾತಾಡ್ತಿಲ್ಲ. ಇಲ್ಲಿ ಈ ವಿಡಿಯೋ ಇಂದ ನೋಡಿ ನಿಮ್ಮ ಲೈಫ್ ಚೇಂಜ್ ಆದ್ರೆ ಮಾತ್ರ ನನಗೂ ಈ ವಿಡಿಯೋ ಮಾಡಿ ಒಂದೇನಂತಾರೆ ಒಂದು ಇದು ಬರೋದು, ಒಂದು ಆ ವಿಡಿಯೋಗೆ ಇಂಪಾರ್ಟೆನ್ಸ್ ಬರೋದು, ನನಗೊಂದು ಪ್ರಯೋಜನ ಅನ್ಸೋದು. ಸುಮ್ಮನೆ ವಿಡಿಯೋ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರ್ಯಾರು ಏನಂತಾರೆ ಹೊಟ್ಟೆ ತುಂಬಿನೂ ಅದ್ರ ಮೇಲೆ ಜಾಸ್ತಿ ತಿಂದ್ಬಿಟ್ಟು ಬಂದು ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಇದು ಮಾಡೋದು, ಊಟ ತಿಂದ ತಕ್ಷಣ ಸ್ವಲ್ಪ ಓಡಾಡ್ರಿ, ಬಂದು ತುಬುಕ್ ಅಂತ ನೀವು ಬಂದು ಕೂತ್ಕೊಂಡು ದಬಾಕೊಂಡ್ರೆ ನೀವು ಮಾಡೋ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೆಂಗ್ ಬರುತ್ತೆ? ನಾಳೆ ಏನ್ ಮಾಡಬೇಕು ಅನ್ನೋದು ನಿಮ್ಗೆ ಯೋಚನೆನೇ ಬರಲ್ಲ. ಕೈಯಲ್ಲಿ ಮೊಬೈಲ್ ಇತ್ತು ಅಂತ ಹೊಟ್ಟೆ ತುಂಬಿತು ಅಂದ್ರೆ ಕೈಗೆ ಮೊಬೈಲ್ ಬಂದ್ಬಿಡ್ತು ಅಂದ್ರೆ ಏನಾದ್ರು ಕತೆನೇ ಬೇರೆ. ಅದು ಇದು ನಿಮ್ಮ ಲೈಫ್ಗಳೆಲ್ಲ ಆಗ್ತಿದೆ ಅಂತ ಗೊತ್ತು. ದಯವಿಟ್ಟು ಯಾರ್ಯಾರು ಹೊಟ್ಟೆ ತುಂಬ ನೀವು ತಿನ್ನಬೇಡಿ ಅಂತ ಹೇಳ್ತಿಲ್ಲ, ತಿನ್ನೋ ತಕ್ಕನಾಗೆ ಕೆಲಸ ಮಾಡಿ, ತಿನ್ನೋ ತಕ್ಕನಾಗೆ ಯೋಚನೆಗಳು ಬರಬೇಕು. ನೀವು ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಅಂತ ಒಂದು ಯೋಚನೆ ಬರಬೇಕು. ನನ್ನ ಲೈಫಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ಮಾತ್ರ ಊಟ ಮಾಡಿ, ಅದು ಏನೇ ಆಗಿರ್ಬೋದು. ದಯವಿಟ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಆಚೆ ಕಡೆ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನನ್ನ ಪ್ರತಿ ವಿಡಿಯೋಗಳಲ್ಲೂ ಹೇಳೋ ಪ್ರಕಾರ ಅವಾಯ್ಡ್ ಅನ್ನೋದಕ್ಕಿಂತ ಅದು ಬ್ಯಾನೇ ಮಾಡ್ಕೋಬಿಡಿ. ಒಂದು ಸ್ವಲ್ಪ ವರ್ಷ ನೀವೊಂದು ಮಟ್ಟಕ್ಕೆ ಸೆಟ್ಲ್ ಆಗೋವರೆಗೂ ಅಟ್ಲೀಸ್ಟ್ ಅದನ್ನೆಲ್ಲ ಬ್ಯಾನ್ ಮಾಡ್ಕೋಬಿಡಿ. ಇಲ್ಲ ಅಂದ್ರೆ ಆಗ್ತಿಲ್ಲಪ್ಪ ನಾನು ತಿನ್ನಲೇಬೇಕು ಅಂದ್ರೆ ವಾರಕ್ಕೆ ಒಂದ್ಸಲಿ ಆದರೂ ತಿನ್ನಿ ಸಾಕು, ಇಲ್ಲ ತಿಂಗಳಿಗೆ 1-2 ಸಲ ತಿನ್ನಿ ಸಾಕು. ಬಿಡಕ್ಕೆ ಆಗಲ್ಲ ಅನ್ನೋರು, ಇನ್ನು ಏನಂತಾರೆ ಡೈಲಿ ಊಟ ತಿನ್ನೋರು ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಊಟ ತಿಂದು ಆಯ್ತಾ, ಇನ್ನೊಂದು ಸ್ವಲ್ಪ ಹೊಟ್ಟೆನ ಖಾಲಿ ಬಿಟ್ಕೊಳ್ಳಿ. ಜಾಸ್ತಿ ಹೊಟ್ಟೆ ಫುಲ್ ಆಗುವಷ್ಟು ತಿಂದ್ಬಿಟ್ರೆ ನಿಮಗೆ ಮೈಂಡು ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಡೋದಲ್ಲಿ. ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಆ ಮೈಂಡ್ ಬ್ಲಾಕ್ ಆಗಿರೋದನ್ನ ಆಕ್ಟಿವ್ ಆಗಿಡಬೇಕು ಅಂತ ಹೇಳಿದ್ರೆ ಏನಂತಾರೆ, ಬ್ಯಾಟ್ರಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಚಾರ್ಜ್ ಮಾಡಬೇಕು. ಅದನ್ನ ಓವರ್ ಆಗಿ ಜಾಸ್ತಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಬ್ಯಾಟ್ರಿನೇ ಬಸ್ಟ್ ಆಗಿಬಿಡುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ಮಾತ್ರ ಊಟ ಮಾಡಿ, ಆಯ್ತಾ, ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ಬೇಕು. ತಿಂದು ಗಂಟ್ಲವರೆಗೂ ಬಂತು ಅಂತ ಹೇಳಿದ್ರೆ ಮೈಂಡು ಶಟ್ ಡೌನ್ ಆಗ್ಬಿಡುತ್ತೆ. ಏನು ಮಾಡೋದಕ್ಕೂ ಮೂಡೇ ಬರಲ್ಲ. ನಿಮ್ಮ ಸೋಮಾರಿತನಕ್ಕೆ ಇದು ಒಂದು ಮುಖ್ಯವಾದ ಕಾರಣ. ಇದನ್ನ ನೀವು ಆದಷ್ಟು ಅಳವಡಿಸ್ಕೊಳ್ಳಿ. ಹೊಟ್ಟೆ ತುಂಬ ತಿನ್ನಿ, ಬಟ್ ಎಷ್ಟಾಗುತ್ತೋ ಅಷ್ಟು. ಹೊಟ್ಟೆ ಎಷ್ಟಿದೆಯೋ ಅಷ್ಟು ಮಾತ್ರ ತಿನ್ನಬೇಕು, ಗಂಟ್ಲವರೆಗೂ ಬರೋಷ್ಟು ತಿನ್ನಬೇಡಿ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಜಾಸ್ತಿ ಏನಂತಾರೆ ಸಿಕ್ಕಾಪಟ್ಟೆ ತಿನ್ನೋದನ್ನ ಅವಾಯ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೆಲ್ದಿ ಪ್ರಾಪರ್ ಡಯಟ್ನ ಫಿಟ್ ಮಾಡ್ಕೊಂಡು ಲೈಫಲ್ಲಿ, ಆಯಿತಾ, ಪ್ರಾಪರಾಗಿ ಟೈಮ್ ಟು ಟೈಮ್ ಊಟ ಮಾಡಿ. ನೀವು ಮಾಡೋ ಕೆಲಸದ ಮೇಲೂ ಇಂಟ್ರೆಸ್ಟ್ ಬರುತ್ತೆ. ಎಷ್ಟು ಬೇಕೋ ಅಷ್ಟು ತಿಂದಾಗ ಮೈಂಡು ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ. ಇದು ನನ್ನ 2ನೇ ಪಾಯಿಂಟು. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮಗೆ ನೀವು ಯಾವತ್ತಾದ್ರೂ ಕ್ವಶನ್ ಮಾಡ್ಕೊಂಡಿದ್ದೀರಾ? ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಜನಗಳದು ಯಾರು ಕ್ವಶನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನ್ನ ಲೈಫಲ್ಲಿ ಏನಾಗ್ತಿದೆ, ನನ್ನ ಯಾಕೆ ಹಿಂಗೆ ಆಗ್ತಿದೆ ನನ್ನ ಲೈಫು ಅನ್ನೋದು ಕ್ವಶನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವತ್ತೊಂದು ಕೆಲಸ ಮುಗಿಸಿದ್ನ ಟಕ್ ಅಂತ ಮುಗೀತು, ಅಪ್ಪ ಹೆಂಗೋ ಮುಗ್ದೋಯ್ತು ಅಂದ್ಬಿಟ್ಟು ಇನ್ನೂ 10-15 ದಿವಸ ವೇಸ್ಟ್ ಮಾಡ್ತೀವಿ ಹೊರತು, ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಮಾಡಿ ಏನು ಕೆಲಸನ ಮಾಡಿದ್ರೆ ಕೂತ್ಕೊಬಿಡ್ತೀವಿ ಹೊರತು ನೆಕ್ಸ್ಟ್ ಏನು ಮಾಡಲಿ ಅಂದ್ಕೊಂಡು ಒಂದು ಕ್ವಶನ್ನೇ ಹಾಕೊಳ್ಳಲ್ಲ ಅವ್ರು ಯಾರು. ಇಲ್ಲ ಯಾವುದೋ ಒಂದು ಕಡಿಮೆ ಸ್ಯಾಲ್ರಿಗೆ ಜಾಬ್ಗೆ ಹೋಗ್ತಿದ್ರೆ, ಇಲ್ಲ ಏನೋ ಒಂದು ಎಜುಕೇಶನ್ ಹಿಡ್ಕೊಳ್ಳಿ, ಜಾಬ್ ಹಿಡ್ಕೊಳ್ಳಿ, ಯಾವುದೇ ಕ್ಷೇತ್ರ ಹಿಡ್ಕೊಳ್ಳಿ, ನಾವು ಅಲ್ಲಲ್ಲೇ ಸೆಟ್ಲ್ ಆಗೋದಕ್ಕೆ ಸೀಮಿತ ಆಗ್ಬಿಡ್ತೀವಿ. ಅಂತಕ್ಕಂತ ಮೈಂಡು ಸೋಮಾರಿತನ, ದೇಹನ ಸೋಮಾರಿತನ. ದೊಡ್ಡದು ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೂ ನಮ್ಮ ಮೈಂಡ್ ಬಿಡಲ್ಲ, ನಮ್ಮ ದೇಹನೂ ಬಿಡಲ್ಲ. ಆ ಮಟ್ಟಿಗೆ ಅದನ್ನ ಸೋಮಾರಿತನ ಮಾಡಿ ಇಟ್ಬಿಟ್ಟಿದೀವಿ. ಕೈಯಲ್ಲಿ ಮೊಬೈಲ್ ಇತ್ತು ಅಂದ್ರೆ ಸಾಕು, ಇಲ್ಲ ಏನಾದ್ರು ನೋಡೋದಕ್ಕಿತ್ತು ಅಂದ್ರೆ ಸಾಕು, ಪ್ರಪಂಚನೇ ಮುಗೀತಲ್ಲಿಗೆ. ನೆಕ್ಸ್ಟ್ ಏನು ಮಾಡಬೇಕು, ಪ್ರಪಂಚ ಎಷ್ಟು ಚೆನ್ನಾಗಿ ಅಪ್ಗ್ರೇಡ್ ಆಗ್ತಿದೆ, ನಾನು ಅಪ್ಗ್ರೇಡ್ ಆಗಬೇಕು, ನಾನು ಬೆಳಿಬೇಕು, ನಾನು ಏನಾದರೂ ಮಾಡಬೇಕು
ಆದಷ್ಟು ಸಣ್ಣ ವಯಸ್ಸಲ್ಲಿ ಸೆಟ್ಲ್ ಆಗೋ ಥರ ನೋಡ್ಕೋಬೇಕು. ಇರೋ ಏಜ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು ನಿಮ್ಮ ಲೈಫಲ್ಲಿ ಫಸ್ಟು ಒಂದು ಬುಕ್ಕು ಪೆನ್ ತೊಗೊಂಡು ಕ್ವಶನ್ ಹಾಕ್ಕೊಳ್ಳಿ. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಾನು ದುಡ್ತಿರೋದು ನನಗೆ ಎಷ್ಟು ಸಾಲ್ತಿದೆ, ನನ್ನ ಲೈಫಲ್ಲಿ ಒಳ್ಳೆ ಹ್ಯಾಬಿಟ್ಸ್ ಇದೆಯಾ ನನಗೆ, ದಿನ ಬೆಳಗ್ಗೆ ಎದ್ದು ನಾನು ಏನು ಮಾಡ್ತೀನಿ ಅನ್ನೋದೆಲ್ಲ ಕ್ವಶನ್ ಮಾಡ್ಕೊಳ್ಳಿ. ಅದು ಮಾಡ್ಕೊಂಡಿದ್ದ ತಕ್ಷಣನೇ ನಿಮ್ಗಲ್ಲಿ ಆನ್ಸರ್ಸ್ಗಳು ಸಿಗುತ್ತೆ. ಹೌದು ಗುರು, ನಾ ಇದು ಮಾಡ್ತಿರೋದು ತಪ್ಪು, ಇದು ಮಾಡ್ತಿರೋದು ಸರಿ, ಇದು ಮಾಡ್ತಿರೋದು ತಪ್ಪು, ಇಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ನಾನು ದಿನ ಎಷ್ಟು ಪ್ರಾಪರಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಇನ್ನು ಲೇಸಿನೆಸ್ ಎಷ್ಟು ನಿಮ್ಮ ಲೈಫಲ್ಲಿ ತುಂಬಿದೆ ಅನ್ನೋದು ಅಲ್ಲಿ ನಿಮ್ಗೊಂದು ಪ್ರಾಪರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಇನ್ನು ಎಷ್ಟೊಂದು ಕ್ವಶನಿಂಗ್ ಬರುತ್ತೆ, ಹೋಗಿ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಏನಂತಾರೆ ಸೆಲ್ಫ್ ಕ್ವಶನಿಂಗ್ ಮಾಡ್ಕೊಳ್ಳೋದು ಏನು ಅಂದ್ಬಿಟ್ಟು ಏನಂತಾರೆ ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ಅಲ್ಲಿ ಸೆಲ್ಫ್ ಕ್ವಶನ್ಸ್ ಅಂತ ಹಾಕಿ, ಅಲ್ಲಿ ಅವರು ಒಂದಿಷ್ಟು ಲಿಸ್ಟ್ ಕೊಡ್ತಾರೆ. ನಿಮ್ಗೆ ಏನೋ ಮೈಂಡೇ ಓಡಿಲ್ಲ ಅಂತ ಹೇಳಿದ್ರೆ ಆ ಸೆಲ್ಫ್ ಕ್ವಶನ್ಸ್ನ ಹಾಕೊಳ್ಳಿ, ಹಾಕೊಂಡು ಅದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಮೈಂಡಲ್ಲಿ ಒಂಥರ ಆಕ್ಟಿವ್ ಮತ್ತು ಸ್ಪಾರ್ಕ್ ಬರುತ್ತೆ. ಯಾಕೆ ಗುರು ನಾನು ಕ್ವಶನ್ನೇ ಮಾಡ್ಕೊತಿಲ್ಲ, ಬೇರೆಯವ್ರಿಗೆಲ್ಲ ಕ್ವಶನ್ ಮಾಡ್ತೀನಿ, ನನಗೇಂತಕ್ಕೆ ನಾನು ಕ್ವಶನ್ ಮಾಡ್ಕೊತಿಲ್ಲ. ಕ್ವಶನ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಹುಡುಕಿ ನಿಮ್ಮ ಲೈಫ್ಗೆ ಒಂದು ಆನ್ಸರ್ ಸಿಗುತ್ತೆ. ಈ ಸೋಮಾರಿತನ ಅನ್ನೋದು ಕಂಪ್ಲೀಟಾಗಿ ನಿರ್ಮೂಲನೆ ಆಗುತ್ತೆ ಅದು. ಇನ್ನು 4ನೇದು ಬಂದ್ಬಿಟ್ಟು, ಯಾರ್ಯಾರು ಟು ಡೂ ಲಿಸ್ಟ್ ಫಾಲೋ ಮಾಡ್ತೀರಾ ಹೇಳಿ ನೋಡೋಣ. ಟು ಡೂ ಲಿಸ್ಟ್ ಅಂದ್ರೆ ಏನಂತ ಗೊತ್ತಾ? ಟು ಡೂ ಲಿಸ್ಟ್ ಅಂದ್ರೆ ಯಾರ್ಯಾರು ಗೊತ್ತು, ಯಾರ್ಯಾರು ಗೊತ್ತಿಲ್ಲ ಅದು ಕಮೆಂಟ್ ಮಾಡಿ ಹೇಳಿ ನನಗೆ ಆಯ್ತಾ. ಟು ಡೂ ಲಿಸ್ಟ್ ಅಂತ ಹೇಳಿದ್ರೆ ಒಂದು ಸಣ್ಣ ನೋಟ್ಬುಕ್ಕಲ್ಲಿ, ಸಣ್ಣ ನೋಟ್ಬುಕ್ಕು, ತುಂಬ ದೊಡ್ಡ ನೋಟ್ಬುಕ್ ಅಲ್ಲ, ಒಂದು ಚಿಕ್ಕ ನೋಟ್ಬುಕ್ಕಲ್ಲಿ ನೆಕ್ಸ್ಟ್ ಡೇ ಏನು ಮಾಡೋದು ಅನ್ನೋದನ್ನ ನಾವಿಲ್ಲೇ ಇವತ್ತು ಅದನ್ನು ಟಾಸ್ಕ್ ಥರ ಹಾಕೊಂಡು ಕೂತ್ಕೊಬಿಡ್ತೀವಿ. ಅದು ಹಾಕೊಂಡು ನೆಕ್ಸ್ಟ್ ಡೇ ಏನು ಮಾಡ್ತೀವಪ್ಪ ಅನ್ನೋದು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀವಿ. ಇವತ್ತು ಏನಂತಾರೆ ಸಂಡೇ ಅಂತ ಅನ್ಕೊಳ್ಳಿ, ಇನ್ನು ನಾಳೆ ಮಂಡೇ, ನಾಳೆ ಏನು ಮಾಡ್ಬೇಕು, ನಾನು ಬೆಳಗ್ಗೆ ಎದ್ದು ನಾನು ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಆಫೀಸಲ್ಲಿ ಏನಂತಾರೆ ಇದು ಮಾಡ್ಬೇಕು, ಈ ಕೆಲಸಗಳು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದ್ಕೊಂಡು ಸೊ ಇವಾಗ 5 ಗಂಟೆವರೆಗೂ ನಾನು ಕೆಲಸ ಮಾಡಿದೆ. 6 ಗಂಟೆ ಆದಮೇಲೆ ಏನು ಮಾಡಬೇಕು, 6 ಗಂಟೆ ಆದಮೇಲೆ ಬೇರೆ ಸ್ಕಿಲ್ಸ್ ಬಗ್ಗೆ ನಾನು ಫೋಕಸ್ ಮಾಡಬೇಕು. ಇಲ್ಲ ನಾನು ಬಿಸ್ನೆಸ್ ಮಾಡಬೇಕು ಅನ್ಕೊಂಡು 2 ಅವರ್ ಅದ್ರ ಬಗ್ಗೆನೂ ಮಾಡಬೇಕು. ಕಂಪ್ಲೀಟಾಗಿ ನಿಮ್ಮ ಟೈಮ್ನ ಸ್ಕೆಡ್ಯೂಲ್ ಮಾಡ್ಕೊಬಿಟ್ರೆ ಇದು ತುಂಬ ಚಿಕ್ಕದು ಅನ್ಸುತ್ತೆ. ಬಟ್ ನೀವು ಒಂದು ದಿವಸ ಟ್ರೈ ಮಾಡಿ ನೋಡಿ ಇದನ್ನು. ಇಲ್ಲ ಓದ್ತಿರೋರಾಗಿರ್ಬೋದು, ಇಲ್ಲಾಂದ್ರೆ ಆಫೀಸಲ್ಲಿ ಮಾಡ್ತಿರೋರಾಗಿರ್ಬೋದು, ಬಿಸ್ನೆಸ್ ಮಾಡ್ತಿರೋರಾಗಿರ್ಬೋದು, ಲೈಫಲ್ಲಿ ಇನ್ನೇನೋ ಮಾಡಬೇಕು ಅಂದ್ಕೊಂಡಿರೋರು ಅದನ್ನ ಟಾಸ್ಕ್ ಪ್ರಕಾರ ಮಾಡ್ಕೊಂಡು ಅದನ್ನ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಡೇ ಏನು ಮಾಡಬೇಕು ಅನ್ನೋದನ್ನ ಒಂದು 3 ಪಾರ್ಟ್ಸ್ ಥರ ಮಾಡಿ ಇಟ್ಕೊಳ್ಳಿ, ABC ಅಂತ. ಮೊದಲನೇದು ನಿಮಗೆ ಇಂಪಾರ್ಟೆಂಟು ಯಾವುದಿದೆ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದಿದೆ ಅದನ್ನ ಫಸ್ಟ್ ಬರ್ದಿಟ್ಕೊಳ್ಳಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಯಾವುದಿದೆ ಸೆಕೆಂಡ್ ಬರ್ದಿಟ್ಕೊಳ್ಳಿ. ಥರ್ಡ್ ಇಂಪಾರ್ಟೆಂಟ್ ಯಾವುದಿದೆ ಅದನ್ನ ಬರ್ದಿಟ್ಕೊಳ್ಳಿ. ಆ 3 ಇಂಪಾರ್ಟೆಂಟ್ ಥಿಂಗ್ಸ್ನ ಅದು ನೆಕ್ಸ್ಟ್ ಡೇ ಏನು ಮಾಡಬೇಕು ಅನ್ನೋದು ಅಲ್ಲಿ ಕಂಪ್ಲೀಟಾಗಿ ಒಂದು ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ. ಅದನ್ನು ಬರ್ದಿಟ್ಟಿದ್ದೀನಿ ಅನ್ನೋದು ಒಂದು ಮೈಂಡ್ಗೆ ಅಲರ್ಟ್ನೆಸ್ ಬರುತ್ತೆ. ಅವಾಗ ಸೋಮಾರಿತನ ಬರಲ್ಲ. ಇಲ್ಲ ಅದು ಮಾಡಿದ್ರೆ ಆಯಿತು ಬಿಟ್ರೆ ಆಯಿತು ಅಂದ್ಬಿಟ್ಟು ಬರ್ದಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಡೈಲಿ ಒಂದು 3 ಸಲ ನೋಡಿ ಅದನ್ನು ಟಕ್ಕಂತ ಅದ್ರ ಪ್ರಕಾರ ಫಾಲೋ ಮಾಡಿ. ಬೆಳಗ್ಗೆ ಎದ್ದು ಇದನ್ನು ಫಸ್ಟ್ ಟಾಸ್ಕ್ ಮಾಡಬೇಕು, ಮಧ್ಯಾಹ್ನ ಈ ಟಾಸ್ಕ್ ಮಾಡಬೇಕು, ಸಂಜೆ ಈ ಟಾಸ್ಕ್ ಕಂಪ್ಲೀಟ್ ಮಾಡಿಬಿಡ್ಬೇಕು ಅನ್ನೋದು. ಆವಾಗ ನಿಮ್ಗೆ ನೆಕ್ಸ್ಟ್ ಡೇ ಮಾಡೋದು ನಾಳೆ ಮಾಡೋಣ ಅನ್ನೋದು ಕಂಪ್ಲೀಟಾಗಿ ಅದನ್ನು ನಿಮ್ಮ ಲೈಫಿಂದ ತೊಲಗೋಗುತ್ತೆ. ಅದು ತೊಲಗೋಗ್ಬೇಕು ಅಂತ ಹೇಳಿದ್ರೆ ಇದರ ಟು ಡೂ ಲಿಸ್ಟ್ಗಳನ್ನ ಫಾಲೋ ಮಾಡ್ಬೇಕು ನೀವು. ಆವಾಗ ಡಿಸ್ಟ್ರಾಕ್ಷನ್ಸ್ಗಳಾಗಲ್ಲ, ನಿಮ್ಗೊಂದು ಅಲರ್ಟ್ನೆಸ್ ಇರುತ್ತೆ ಇದನ್ನು ಮಾಡಲೇಬೇಕು ಅಂತ. ದಯವಿಟ್ಟು ಇದನ್ನು ಅಳವಡಿಸ್ಕೊಳ್ಳಿ. ಈ ಟು ಡೂ ಲಿಸ್ಟ್ ಅನ್ನೋದು ಫಾಲೋ ಮಾಡಿ. ದೊಡ್ಡ ಯಾರು ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಇಲಾನ್ ಮಸ್ಕ್ ಆಗಿರ್ಬೋದು ಅಥವಾ ಜೆಫ್ ಬಿಜಾಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ದೊಡ್ಡ ಮಿಲೇನಿಯರ್ಸ್ ಯಾರನ್ನೇ ತಗೊಳ್ಳಿ, ಅವರೆಲ್ಲ ಈ ಥರ ಟು ಡೂ ಲಿಸ್ಟ್ಗಳನ್ನ ಫಾಲೋ ಮಾಡ್ತಾರೆ. ನಾವು ಕಾಮನ್ ಪೀಪಲ್ಗಳು, ಆವ್ರೇಜ್ ಪೀಪಲ್ಗಳು ಲೈಫಲ್ಲಿ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂದ್ಕೊಂಡಿರೋರು ಇಂಥವನ್ನೆಲ್ಲ ಅಳವಡಿಸ್ಕೊಂಡಾಗ ಮಾತ್ರ ಈ ಥರ ಲೇಸಿನೆಸ್ ಆಗಿರ್ಬೋದು, ಸೋಮಾರಿತನ ಆಗಿರ್ಬೋದು, ಇವೆಲ್ಲ ನಿರ್ಮೂಲನೆ ಆಗೋದು. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡು ಜಾಂಟ ಹೊಡ್ಕೊಂಡು ಕೂತಿರ್ತೇವೆ. ಇನ್ನು ಲಾಸ್ಟ್ ಪಾಯಿಂಟು, ನಿಮ್ಮ ಮೈಂಡಲ್ಲಿ ಏನಾದರೂ ಡಿಸ್ಟ್ರಾಕ್ಷನ್ಸು ಮಗದೊಂದು ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಮೆಡಿಟೇಷನ್ ನಾನು ಇನ್ನೂ 10 ವಿಡಿಯೋದಲ್ಲಿ ಹೇಳ್ತೀನಿ. ಅಂಟಿಲ್ ಅಂಡ್ ಅನ್ಲೆಸ್ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋವರೆಗೂ ದಯವಿಟ್ಟು ಮೆಡಿಟೇಷನ್ ಫಾಲೋ ಮಾಡಿ. ಮೆಡಿಟೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಕೋಪನ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಡಿಪ್ರೆಷನ್ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಸ್ಟ್ರೆಸ್ನ ಕಂಟ್ರೋಲ್ ಮಾಡುತ್ತೆ. ಪ್ರತಿಯೊಂದು ಹಂತಕ್ಕೂ ಅದು ಅದೇನಂತಾರೆ ನಿಮ್ಮ ಲೇಸಿನೆಸ್ ಏನಿದೆ, ಸೋಮಾರಿತನ ಏನಿದೆ, ನಾನು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಕಂಪ್ಲೀಟ್ ಗಡ್ಬಡ್ ಐಸ್ ಕ್ರೀಮ್ ಆಗಿದೆಯಲ್ಲ, ಅದನ್ನೆಲ್ಲ ಕಿತ್ತು ಬಿಸಾಕಿ ನಿಮ್ಮ ಮೈಂಡು ಕಂಪ್ಲೀಟ್ ಕಾಮ್ ಆಗಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಅಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ದಯವಿಟ್ಟು ಮೆಡಿಟೇಷನ್ ಮಾಡಿ. ಆ ಮೆಡಿಟೇಷನಿಂದ ನಿಮ್ಮ ಲೈಫಲ್ಲಿ ಡಿಸ್ಟ್ರಾಕ್ಷನ್ ದೂರ ಆಗುತ್ತೆ. ಮಾಡೋ ಕೆಲಸದ ಬಗ್ಗೆ ಮಾತ್ರ ಫೋಕಸ್ ಬರುತ್ತೆ. ನನ್ನ ಕೆಲಸ ಬಿಟ್ಟರೆ ನಂದು ಇನ್ನೇನು ಅಲ್ಲ. ಕುದುರೆಗೆ ಇದಾಕಿರ್ತಾರಲ್ಲ, ಅದು ಹೆಸರು ಗೊತ್ತಿಲ್ಲ ನನಗೆ, ಆ ಕುದುರೆಗೆ ಹಾಕಿರೋ ಥರ ನಿಮ್ಮ ಮೈಂಡ್ಗೂ ಒಂದು ಆ ಕಡೆ ಈ ಕಡೆ ಒಂದು ಪ್ರೊಟೆಕ್ಷನ್ ಬರುತ್ತೆ. ಅದು ಆ ಕಡೆ ನೋಡಲ್ಲ ಈ ಕಡೆ ನೋಡಲ್ಲ, ಏನಿದ್ರೆ ನನ್ನ ಗೋಲ್ ಮಾತ್ರ ಅಂತ. ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ಈ ಮೆಡಿಟೇಷನ್ ಅನ್ನೋದು.
ದಯವಿಟ್ಟು ಸೋಮಾರಿತನನ ಕಿತ್ತು ಬಿಸಾಕಬೇಕು ಅನ್ನೋರು ನನಗೆ ಕಮೆಂಟಲ್ಲಿ ನನಗೆ ಅಲ್ಲಿ ಹಾಕ್ಬೇಕಲ್ಲಿ ಯಾರ್ಯಾರು ಇದು ವಿಡಿಯೋ ನೋಡ್ತಿದ್ದೀರೋ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋ ಅವ್ರಿಗೆಲ್ಲ ಮತ್ತೆ ನಾನು ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಆಯಿತಾ. ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಇವತ್ತಿಂದ ಸೋಮಾರಿತನ ಕಿತ್ತು ಬಿಸಾಕ್ತಾ ಇದ್ದೀನಿ. ಐ ಆಮ್ ಕ್ವಿಟ್ಟಿಂಗ್ ಲೇಜಿನೆಸ್, ಐ ಆಮ್ ಕ್ವಿಟ್ಟಿಂಗ್ ಲೇಜಿನೆಸ್, ಐ ಆಮ್ ಕ್ವಿಟ್ಟಿಂಗ್ ಲೇಜಿನೆಸ್. ಏನು ಹೇಳಿ? ಐ ಆಮ್ ಕ್ವಿಟ್ಟಿಂಗ್ ಲೇಜಿನೆಸ್ ಅಂತಲ್ಲಿ ನಾನು ಕಮೆಂಟ್ ಹಾಕ್ಬೇಕು ನೀವಲ್ಲಿ. ಯಾರ್ಯಾರು ಲೈಫಲ್ಲಿ ಟ್ರೂ ಆಗಿ ತಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿರೋರು, ತಮ್ಮ ಲೈಫಲ್ಲಿ ಆ ಸೋಮಾರಿತನ ಕಿತ್ತು ಬಿಸಾಕಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅನ್ಕೊಂಡಿರೋರು ಅದನ್ನ ಅಲ್ಲಿ ಹಾಕಿ. ಅಲ್ಲಿ ಬರೀ ದೊಡ್ಡ ಮಟ್ಟದ ಸಾಧನೆ ಅಲ್ಲ, ನಿಮ್ಮ ಲೈಫ್ ಅಟ್ಲೀಸ್ಟ್ ನಾನು ಚಿಕ್ಕದಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಲೈಫ್ ಜಾಬಲ್ಲಿ ಇದ್ದೀನಿ ಅನ್ನೋರಾದ್ರೂ ಒಂದು ಏನಂತಾರೆ ಪ್ರಮೋಷನ್ಗಳಾಗ್ತವೆ. ನಿಮ್ಮ ಎಜುಕೇಶನ್ ಏನಾದ್ರು ಅಲ್ಲೇ ಸ್ಟಕ್ ಆಗಿದೆ ಅಂತ ಹೇಳಿದ್ರೆ ಅದು ಆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಏನು ಮಾಡಬೇಕು, ಅದನ್ನ ಹೈಯರ್ ಲೆವೆಲ್ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋದೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಅಂಥವ್ರು ಈ ವಿಡಿಯೋನ ಫುಲ್ ನೋಡಿರೋದಕ್ಕೆ ನಾನು ಪದೇ ಪದೇ ಹೇಳ್ದಂಗೆ ನಿಮ್ಗೆ ಯಾವಾಗಲೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನೀವು ವಿಡಿಯೋನ ಫುಲ್ ನೋಡ್ಕೊಂಡು ಬಂದಿದ್ದೀರಾ, ನಿಮ್ಮ ಲೈಫಲ್ಲಿ ಲೇಜಿನೆಸ್ ಕಿತ್ತಾಕಬೇಕು ಅಂದ್ಕೊಂಡಿದ್ದೀರಾ. ಇದು ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲಿ ನೋಡಿ, ಮಗದೊಂದ್ಸಲಿ ನೋಡಿ, ಅಂಟಿಲ್ ಅನ್ಲೆಸ್ ಅದು ಕಂಪ್ಲೀಟಾಗಿ ನಿಮ್ಮ ತಲೆಯಲ್ಲಿ ಕೂತ್ಕೊಬಿಡ್ಬೇಕು. ಇದನ್ನ ನೋಡಿದ ತಕ್ಷಣವೇ ಟೈಮ್ ವೇಸ್ಟ್ ಮಾಡಬೇಡಿ, ಆ್ಯಕ್ಷನ್ ತಗೊಳ್ಳಿ. ನಾನು ಮೊದಲನೇ ಪಾಯಿಂಟಿಂದ ಹಿಡ್ಕೊಂಡು ನಾನು 5ನೇ ಪಾಯಿಂಟ್ವರೆಗೂ ಹೇಳ್ದಂಗೆ ಎಲ್ಲನೂ ಫಾಲೋ ಮಾಡಿ, ನಾನು ಏನೇನು ಹೇಳಿದ್ದೀನೋ ಚಾಚು ತಪ್ಪದೆ ಫಾಲೋ ಮಾಡಿಕೊಂಡು ಅದನ್ನು ಟಕ್ ಅಂತ ಈಗಲೇ ಶುರು ಮಾಡಿ. ನಾಳೆ 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 ಅನ್ಕೊಂಡು ಕುತ್ಕೋಬೇಡಿ, ಅದನ್ನ ಈಗಲೇ ಶುರು ಮಾಡಿ. ಐ ಆಮ್ ಕ್ವಿಟ್ಟಿಂಗ್ ಲೇಜಿನೆಸ್. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅನ್ನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.